ಪುಸ್ತಕವನ್ನ ಓದತಕ್ಕಂತ ಕೆಲಸವನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಮಾಡತಕ್ಕಂತ ಕೆಲಸ ಆಗಬೇಕು. ಈ ಪುಸ್ತಕ ಸಂತೆ ಒಂದು ರೀತಿಯಲ್ಲಿ ತ್ರಿವಿಧ ಸಂಗಮ. ಈ ತ್ರಿವಿಧ ಸಂಗಮದಲ್ಲಿ ಒಂದು ಕಡೆ ಸಾಹಿತಿಗಳು, ಇನ್ನೊಂದು ಕಡೆ ಪ್ರಕಾಶಕರು, ಇನ್ನೊಂದು ಕಡೆ ಓದುಗರನ್ನ ಒಂದೇ ವೇದಿಕೆಯಲ್ಲಿ ತರ್ತಕ್ಕಂಥ ಪ್ರಯತ್ನ ಕಳೆದ 2 ವರ್ಷಗಳಿಂದ ಮಾಡ್ತಾ ಬಂದಿದೆ. ವಿಚಾರಗಳನ್ನ ಮನನ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋಗಿದ್ರೆ ಪುಸ್ತಕವನ್ನ ಓದತಕ್ಕಂತ ಕೆಲಸವನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಮಾಡತಕ್ಕಂತ ಕೆಲಸ ಆಗಬೇಕು. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯ ಸಂತೆಗಳನ್ನ, ಪುಸ್ತಕ ಸಂತೆಗಳನ್ನ ಮಾಡೋದ್ರ ಮೂಲಕ, ಅದರಲ್ಲೂ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನರಲ್ಲೂ ಸಹ ಪುಸ್ತಕಗಳನ್ನು ಓದ್ತಕ್ಕಂಥದ್ದಿದೆ. ಈ ಪುಸ್ತಕ ಸಂತೆ ಮುಖ್ಯ ಆಕರ್ಷಣೆ ಏನು ಅಂತಂದ್ರೆ ಓದುಗರು ಮತ್ತು ಲೇಖಕರ ಮುಖಾಮುಖಿ. ಅದರ ಇನ್ಸ್ಪಿರೇಷನ್ ಅಲ್ಲಿ 2ನೇ ಸಂತೆ ನಾವು ಜಯನಗರದ ಶಾಲಿನಿ ಗ್ರೌಂಡಲ್ಲಿ ಮಾಡಿದ್ವಿ. ಅದು ಇದುವರೆಗೂ ಇತಿಹಾಸದಲ್ಲಿ ಎಂದು ಕೇಳರಿಯದಂತಹ ಸಂತೆ. ಸುಮಾರು 2 ಲಕ್ಷ ಓದುಗರು ಬಂದು 3 ಕೋಟಿಯಷ್ಟು ಪುಸ್ತಕ ಮಾರಾಟವಾಗಿತ್ತು. ಪ್ರಕಾಶಕರು ಸರ್ಕಾರದಿಂದ ಅನುದಾನಗಳು ವಿಳಂಬ ಆಗ್ತಿದ್ದಾವೆ, ಆದ್ದರಿಂದ ಇನ್ನು ಪ್ರಕಾಶನ ನಡೆಸಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ಹೊತ್ತಲ್ಲಿ ಆ ಪುಸ್ತಕ ಸಂತೆ ಅವರಿಗೆಲ್ಲ ಜೀವವಾಗಿತ್ತು. ಈ ಪುಸ್ತಕ ಸಂತೆಯಲ್ಲಿ ಮಕ್ಕಳನ್ನ, ಬೆಂಗಳೂರಿನ ಅಷ್ಟು ಶಾಲಾ ಕಾಲೇಜುಗಳ ಮಕ್ಕಳನ್ನ ನಾವು ಒಳಗೊಳ್ತಾ ಇದ್ದೀವಿ. 5,000-6,000 ಜನ ಮಕ್ಕಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಆ ಮಕ್ಕಳಿಗೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ. ಅದರಲ್ಲಿ ಒಂದು ಆಕ್ಟಿವಿಟಿ ಮೂಲಕ ಕನ್ನಡವನ್ನು ಕಲಿಸುವಂಥದ್ದು. 40 ವರ್ಷ ಮೇಲ್ಪಟ್ಟು ಕನ್ನಡಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಓದ್ತೀವಿ, ಬರಿತೀವಿ, ಮಾತನಾಡ್ತೀವಿ. ಆದರೆ ಈಗಿನ ಜನರೇಷನ್ ಏನಿದೆ, ಜನ್ಜಿ ಮತ್ತೆ ಆಲ್ಫಾ ಜನರೇಷನ್ಸ್ ಏನಿದಾವಲ್ಲ, ಅವೆಲ್ಲವೂ ಕೂಡ ಓದೋದು ಮತ್ತು ಬರೆಯೋದು ಕಷ್ಟವಾಗ್ತಿದೆ, ಮಾತನಾಡಲಿಕ್ಕೆ ಕಷ್ಟ ಆಗ್ತಿಲ್ಲ. ಸೊ ಅವರಿಗೆ ನಾವು ಈ ಕನ್ನಡದ ಬಗೆಗೆ ಆಸಕ್ತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಸಂತೆ ಅವರನ್ನು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದೇವೆ.